ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಗಿಡಗಳಿಗೆ ಒಂದು ಒಳ್ಳೆ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ನಾನು ಇದನ್ನು ಸುಮಾರು ಸಲ ಬೇಸಿಗೆಗಾಲದಲ್ಲಿ ಹಾಕ್ತಾನೆ ಇರ್ತೀನಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ನಾನು ಗಟ್ಟಿ ಗೊಬ್ಬರ ಹಾಕೋದೆಲ್ಲ ಲಿಕ್ವಿಡೇ ಕೊಡೋದು. ಸುಮಾರು ಥರ ಲಿಕ್ವಿಡ್ನ ಇವಾಗ ಆಗಲೇ ನಾನು ತೋರಿಸಿದ್ದೀನಿ. ಇವಾಗ ಫಸ್ಟ್ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ ಗಿಡಗಳಲ್ಲಿ. ನಾವು ಯಾವುದೇ ಲಿಕ್ವಿಡ್ನ ಕೊಟ್ಟರು ಫಸ್ಟು ಮಣ್ಣನ್ನು ಲೂಸ್ ಮಾಡಬೇಕು, ಇಲ್ಲಾಂದರೆ ನಾವು ಹಾಕೋದು ಸರಿಯಾಗಿ ಅದು ಬೇರಿಗೆಲ್ಲ ಎಳೆಯೋದಿಲ್ಲ. ಅದರಿಂದ ಫಸ್ಟು ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಡು ಆಮೇಲೆ ಲಿಕ್ವಿಡ್ನ ಹಾಕಬೇಕು. ನಾನು ಏನೇನೋ ಲಿಕ್ವಿಡ್ಗಳನ್ನ ಸುಮಾರು ಥರ ಲಿಕ್ವಿಡ್ಗಳನ್ನ ಇವಾಗ ಆಗಲೇ ಹಾಕಿದ್ದೀನಿ. ಈ ಲಿಕ್ವಿಡ್ನ ಆಲ್ರೆಡಿ ಹಾಕಿ ನಿಮ್ಗೆ ತೋರಿಸಿದ್ದೀನಿ. ನಾನು ಬೇಸಿಗೆಗಾಲ ಆಗಿರೋದ್ರಿಂದ ನಾನು ಲಿಕ್ವಿಡೇ ಯೂಸ್ ಮಾಡ್ತಾ ಇರೋದು. ಗಟ್ಟಿ ಗೊಬ್ಬರ ಒಂದು ಸಲನೂ ನಾನು ಕೊಟ್ಟಿಲ್ಲ. ಅದರಿಂದ ಇವಾಗ ಹಾಕೋಣ ಅಂದ್ಬಿಟ್ಟು ಎಲ್ಲ ಗಿಡಗಳನ್ನು ನಾನು ಲೂಸ್ ಮಾಡ್ತಾಯಿದ್ದೀನಿ. ಮಣ್ಣು ಲೂಸ್ ಆಗಿದ್ದಾಗ ಮಾತ್ರ ನೀರು ಸರಾಗವಾಗಿ ಬೇರಿಗೆಲ್ಲ ಎಳೆಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಮೇಲ್ಮೇಲೆ ಅದು ನೀರು ಇದಾಗುತ್ತೆ, ಬೇರಿಗೆಲ್ಲ ಎಳೆಯೋದಿಲ್ಲ. ಈ ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಮಗ್ಗು ಆಗಿ ಹೂವು ಚೆನ್ನಾಗಿ ಬರುತ್ತೆ. ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ ಮತ್ತು ಬೇರು ಎಲ್ಲ ಚೆನ್ನಾಗಿ ಈ ಲಿಕ್ವಿಡ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಈ ರೀತಿ ಮಣ್ಣು ಲೂಸ್ ಮಾಡೋದ್ರಿಂದ ಬೇರುಗಳೆಲ್ಲ ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾನು ಅಕ್ಕಿ ಬೇಳೆ ತೊಳೆದ ನೀರನ್ನ ಎಲ್ಲನೂ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇವಾಗ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು 20 ಲೀಟ್ರ್ ಬಕೆಟ್ಗೆ ಮಿಕ್ಸ್ ಮಾಡಿಕೊಂಡೆ ನಾನು, ಪ್ಲೈನ್ ನೀರು ಮತ್ತು ಇದು ಎಲ್ಲ. ಮತ್ತು ಇನ್ನೊಂದು ಬಕೆಟ್ಗೆ ಎಕ್ಸ್ಟ್ರಾ ನಾನು ನಮ್ಮ ತೋಟದಲ್ಲಿ ಗಿಡಗಳು ಜಾಸ್ತಿ ಇರೋದ್ರಿಂದ ಇನ್ನು 2 ಬಕೆಟ್ಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೂ ಹಾಕಿಲ್ಲ. ಅಕ್ಕಿ ಬೇಳೆ ತೊಳೆದ ನೀರು ಮತ್ತು ಇದು ಕಾಫಿ ಪುಡಿ ಹಾಕಿದ್ದೀನಿ ಅಷ್ಟೇ. ಇದಷ್ಟು ಮಿಕ್ಸ್ ಮಾಡ್ಕೊಂಡು ಕಾಫಿ ಪುಡಿ ಗುಲಾಬಿ ಗಿಡಗಳಿಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಗುಲಾಬಿ ಗಿಡದಲ್ಲಿ ಯಾವುದೇ ರೀತಿ ಫಂಗಸ್ ಆಗಿದ್ರೂ ಹೋಗುತ್ತೆ ಮತ್ತು ಮಣ್ಣಿನ ಫಲವತ್ತತೆನೂ ಜಾಸ್ತಿ ಮಾಡುತ್ತೆ. ಅದರಲ್ಲಿ ಗಿಡದಲ್ಲಿ ಚಿಗುರು ಮತ್ತು ಹೂವು ಬರಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಇದು ಹಾಕೋದ್ರಿಂದ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಇದನ್ನು ನಾವು ಯಾವುದೇ ಲಿಕ್ವಿಡ್ನೇ ಆಗಲಿ ಫಸ್ಟು ನಮ್ಮ ತೋಟಕ್ಕೆ ನಾನು ಹಾಕಿ ನೋಡಿದ್ಮೇಲೆ ನಾನು ನಿಮಗೆಲ್ಲ ತೋರಿಸೋದು. ಈ ರೀತಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಇನ್ನೂ ಒಂದು ಬಕೆಟ್ಗೆ ಪ್ಲೈನ್ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಗಿಡಗಳಿಗೂ ಒಂದೊಂದು ಜಗ್ನ ನಾನು ಕೊಡ್ತಾಯಿದ್ದೀನಿ. ಇದನ್ನು ಕೊಡೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಬುಷಿಯಾಗಿ ಬರುತ್ತೆ. ಈಗ ಬೇಸಿಗೆಗಾಲದಲ್ಲಿ ಲಿಕ್ವಿಡೇ ಕೊಡಬೇಕು. ನಾನು ಸುಮಾರು ಥರ ಈಗಾಗಲೇ ಲಿಕ್ವಿಡ್ಗಳನ್ನ ತೋರಿಸಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನೋಡ್ತಾ ಇದ್ದೀರಾ. ಆಮೇಲೆ ಪೂರ್ತಿ ವೀಡಿಯೋ ನೋಡಿ. ನಿಮ್ಗೆ 1 ನಿಮಿಷ 2 ನಿಮಿಷ ನೋಡಿದ್ರೆ ನಿಮಗೆ ಏನೂ ಗೊತ್ತಾಗೋದಿಲ್ಲ, ನಾವು ಏನೇನು ಹಾಕಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವಾಗ ಎಲ್ಲ ಗಿಡಗಳಿಗೂ ಒಂದೊಂದು ಜಗ್ಗ ಹಾಕೋಣ. ನಾನು ತರಕಾರಿ ಗಿಡಕ್ಕೆ ಮತ್ತು ಹೂವಿನ ಗಿಡಕ್ಕೆ ಎಲ್ಲ ಕೊಡ್ತಾಯಿದ್ದೀನಿ. ಎಲ್ಲ ಗಿಡಕ್ಕೂ ಒಂದೊಂದು ಜಗ್ಗಿ 2 ಜಗ್ಗಿ ಹಾಕ್ತೀನಿ. ಇದರಲ್ಲಿ ಏನು ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ, ಯಾಕೆಂದರೆ ಇದೇನು ಕೆಮಿಕಲ್ ಅಲ್ವಾ. ಅದರಿಂದ ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ. ಪಾಟಲ್ಲಿರೋರು ಸ್ವಲ್ಪ ಹಾಕೊಳ್ಳಿ, ಯಾಕೆಂದರೆ ನೀರೆಲ್ಲ ಹರಿದೊಟ್ಟೋಗುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಈ ಲಿಕ್ವಿಡ್ನ ಕೊಡುವಾಗ ಮಳೆ ಇರಬಾರ್ದು. ಮಳೆ ಇದ್ದರೆ ಯೂಸ್ ಇಲ್ಲ. ಇದನ್ನು ಕೊಟ್ಟಾಗ ಅದು ಹೊಟ್ಟೋಗುತ್ತೆ. ಮಳೆ ಇಲ್ಲದೆ ಇದ್ದಾಗ ನೋಡಿಕೊಂಡು ಮಣ್ಣೆಲ್ಲ ಲೂಸ್ ಮಾಡಿ ಆವಾಗ ಒಂದೊಂದು ಜಗ್ ಕೊಡಬೇಕು. ನನಗೆ ಸುಮಾರು ಕಟಿಂಗ್ಸ್ ಇಟ್ಟಿದ್ದೀನಿ. ಆ ಕಟಿಂಗ್ಸ್ಗಳಿಗೆಲ್ಲ ನಾನು ಕೊಡ್ತಾಯಿದ್ದೀನಿ. ಇದನ್ನು ಬದನೆ ಗಿಡಗಳಿಗೆಲ್ಲ ಕೊಡ್ತಾಯಿದ್ದೀನಿ. ರೋಸ್ ಗಿಡಕ್ಕೆ, ಸೇವಂತಿಗೆ ಗಿಡ, ತುಂಬ ಗಿಡಗಳನ್ನ ಇವಾಗ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದರಿಂದ ಎಲ್ಲ ಗಿಡಕ್ಕೂ ನಾನು ಈ ಲಿಕ್ವಿಡ್ನ ಕೊಡ್ತಾಯಿದ್ದೀನಿ. ಈ ಲಿಕ್ವಿಡ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಪನ್ನೀರ್ ಪತ್ರೆ ಎಷ್ಟು ಬುಸಿಯಾಗಿ ಬೆಳೆದಿದೆ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ. ನಮ್ಮ ತೋಟದಲ್ಲಿ 3 ಗಿಡ ಇದೆ. 3 ಗಿಡನೂ ತುಂಬ ಚೆನ್ನಾಗಿದೆ. ಪನ್ನೀರ್ ಪತ್ರೆ ಗಿಡ ಇದು ಲಾಸ್ಟ್ ಟೈಮ್ ನಾನು ನರ್ಸರಿಯಿಂದ ತಂದಿದ್ನಲ್ಲ, ಆ ರೋಸ್ ಗಿಡಗಳು. ಅದರಲ್ಲೂ ಮತ್ತೆ ಅಲ್ಲಿ ಹೂವು ಸ್ಟಾರ್ಟ್ ಆಗಿದೆ. ಕನಕಾಂಬರ ಗಿಡದಲ್ಲಿ ಹೂವು ಸ್ಟಾರ್ಟ್ ಆಗಿದೆ. ನಮ್ಮ ತೋಟದಲ್ಲಂತೂ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ. ಯಾವುದೇ ರೀತಿಯ ಫಂಗಸ್ ಆಗಲಿ ಏನಾದರೂ ಇಲ್ಲ. ಕರಿಬೇವಿನ ಸೊಪ್ಪು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕೆ ಎಲ್ಲ ಗಿಡಕ್ಕೂ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲ ಗಿಡಕ್ಕೂ ನಾನು ಹಾಕ್ತಾಯಿದ್ದೀನಿ. ಗಿಡಗಳಂತೂ ಸೂಪರಾಗಿದೆ. ನಮ್ಮ ತೋಟದಲ್ಲಿ ಬೇಸಿಗೆ ಆದರೂ ಗಿಡಗಳಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದು ಕ್ರೀಮ್ ಕಲರ್ ರೋಸ್ ಗಿಡದಲ್ಲಿ ತುಂಬ ಹೂವು ಇದೆ. ಇದು ದಾಸವಾಳ ಹೊಸ ಗಿಡ ಇದು. ಇವಾಗ ಇದರಲ್ಲಿ ಮೊಗ್ಗೆಲ್ಲ ಸ್ಟಾರ್ಟಾಗಿ ಗಿಡ ಅಂತೂ ತುಂಬ ಚೆನ್ನಾಗಿದೆ. ಈ ಗಿಡನ ರೆಡಿ ಮಾಡೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು. ಎಷ್ಟು ಫಂಗಸ್ ಆಗಿತ್ತು ಆ ಗಿಡಕ್ಕೆ ಅಂದರೆ ತುಂಬ ಫಂಗಸ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಇವಾಗೆಲ್ಲ ಮೊಗ್ಗೆಲ್ಲ ಸ್ಟಾರ್ಟ್ ಆಗೈತೆ ಗಿಡದಲ್ಲಿ. ತುಂಬ ಚೆನ್ನಾಗಿದೆ ಗಿಡ ಅಂತೂ. ಇವಾಗ ಇನ್ನೊಂದು ಈ ಥರದ್ದು ನಮ್ಮ ತೋಟದಲ್ಲಿ 3 ಗಿಡ ಇದೆ. ಇದು ಮೊದಲನೇ ಸಲ ಹೂವು ಸ್ಟಾರ್ಟ್ ಆಗಿರೋದು. ಇವಾಗ ಹೂವು ಅಂತೂ ದಪ್ಪ ಹೂವು ಬಿಡುತ್ತೆ. ಆವಾಗಲೇ 2 ಹೂವು ಅರಳಿತ್ತು. ದಪ್ಪ ಹೂವು ಬರುತ್ತೆ ಇದು. ಆಮೇಲೆ ಇನ್ನೊಂದು ಕಲರ್ದು ಕನಕಾಂಬರ ಕಲರ್ದು ಒಂದು ಗಿಡ ಇದೆ. ಇದೊಂದು ಗಿಡ 2 ಗಿಡ ಇದೆ. ಇನ್ನೊಂದು ಥರ ಸಿಂಗಲ್ ಪೆಟಲ್ದೊಂದು ಗಿಡ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದು ನಾಟಿ ಗುಲಾಬಿದು ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಇದರಲ್ಲಂತೂ ಹೂವು ಎಷ್ಟೊಂದು ಬರುತ್ತೆ, ತುಂಬ ಜಾಸ್ತಿ ಹೂವು ಬರುತ್ತೆ. ಎಲ್ಲ ಹೊಸ ಬ್ರ್ಯಾಂಚ್ ಎಲ್ಲ ಬರ್ತಾ ಇದೆ ನಮ್ಮ ತೋಟದಲ್ಲಿ. ಗಿಡಗಳಲ್ಲಿ ಇವಾಗ ಹೊಸ ಚಿಗುರು ಇದು ಸ್ಟಾರ್ಟ್ ಆಗೈತೆ. ಎಷ್ಟು ಚೆನ್ನಾಗಿ ಬಂದಿದೆ ಅನ್ಬೇಡಿ, ತುಂಬ ಚೆನ್ನಾಗಿದೆ.
ಗಿಡಗಳಿಗೆ ನಾವು ಹೇಗೆ ಕೇರ್ ಮಾಡ್ತೀವೋ ಹಾಗೆಲ್ಲ ಹೂವು ಕೊಡುತ್ತೆ ಅದು. ನಾವು ಗಿಡಗಳನ್ನ ಹೆಂಗೆ ನೋಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ನೆಗ್ಲೆಕ್ಟ್ ಮಾಡಿದಾಗ ಹೂವು ಸರಿಯಾಗಿ ಬರೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಅಂತೂ ತುಂಬ ಜಾಸ್ತಿ ಹೂವು ಬರ್ತಾಯಿದೆ ಇವಾಗ ನಮ್ಮ ತೋಟದಲ್ಲಿ. ಈ ರೋಸ್ ಗಿಡ ಅಂತೂ ಎಷ್ಟೊಂದು ಬರುತ್ತೆ ಅಂದ್ಬೇಡಿ. ಕ್ರೀಮ್ ಕಲರ್ ರೋಜು ತುಂಬ ಹೂವು ಬಿಡುತ್ತೆ. ಎಷ್ಟೊಂದು ಕೆಂಪು ಕಲರ್ ಗುಲಾಬಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅದು ಈ ಸಲ ಪ್ರೂನ್ ಮಾಡಿದ್ದೆ. ಪ್ರೂನ್ ಮಾಡಿದ್ಮೇಲೆ ಅಂತೂ ಎಷ್ಟೊಂದು ಬಂದಿದೆ ಅಂದ್ಬಿಡಿ. ನೋಡಿ ದಪ್ಪ ಹೂವು, ಇವಾಗ ದಪ್ಪ ಹೂವು ಸ್ಟಾರ್ಟ್ ಆಗೈತೆ ಕ್ರೀಮ್ ಕಲರ್ದು. ಕೆಂಪುದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಹೊಸ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ಚಿಗುರು. ಸೊಪ್ಪು ಹಾಕಿದ್ದೆ ನೋಡಿ, ಅದು ಮಧ್ಯೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಅದನ್ನು ಕಟ್ ಮಾಡ್ತಾ ಸರಿ ಹೋಗುತ್ತೆ. ಇದನ್ನು 2 ಸಲ ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಇದೆ. ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಅದನ್ನು ದಂಟನ್ನು ನಾನು ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೀನಿ. 3 ದಂಟೆನೂ ಬಿಟ್ಟಿದ್ದೀನಿ. ಅದನ್ನು ಬೀಜ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಸೀಸನ್ಗೆ ಬೇಕಾಗುತ್ತೆ ಅಂತ ಬಿಟ್ಟಿದ್ದೀನಿ. ಸೊಪ್ಪಂತೂ ಟೇಸ್ಟು ತುಂಬ ಚೆನ್ನಾಗಿದೆ. ನಾವೇ ಬೆಳೆದು ನಾವೇ ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ. ನುಗ್ಗೆ ಸೊಪ್ಪು ಅಷ್ಟೇ ಕಟ್ ಮಾಡಿಬಿಟ್ಟಿದ್ದೆ ಕಡ್ಡಿಗಳನ್ನ ನೋಡಿ. ಎಷ್ಟು ಚೆನ್ನಾಗಿ ಬ್ರಾಂಚಸ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ. ಇದರಲ್ಲಂತೂ ಉಪ್ಸಾರು ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಇನ್ನೊಂದು ಗಿಡ ಇದೆ, ಅದು ನುಗ್ಗೆಕಾಯಿಗೆ ಅಂತ ಬಿಟ್ಟಿದ್ದೀನಿ. ಅದರಲ್ಲೂ ಅಷ್ಟೇ ದೊಡ್ಡ ಕಾಯಿ ಬಿಡ್ತಾ ಇದೆ. ಗಿಡಗಳಂತೂ ತುಂಬ ಚೆನ್ನಾಗಿದೆ. ಇದನ್ನು ಪ್ರೂನಿಂಗ್ ಮಾಡಿದ್ದೆ. ಅದು ಸಿಂಗಲ್ ಪೆಟಲ್ಲು ಗಣಗಲೆ ಗಿಡ. ಪ್ರೂನ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಅಂತೂ ತುಂಬ ಚೆನ್ನಾಗಿ ಬ್ರಾಂಚ್ ಬಂದಿದೆ. ಚಿಗುರಾಗಿ ಕೆಳಗಡೆಯಿಂದನೂ ಬ್ರಾಂಚಸ್ ಬರ್ತಾಯಿದೆ ಇವಾಗ ಬೇರೆಯಿಂದನೂ. ತುಂಬ ಚೆನ್ನಾಗಿದೆ ಗಿಡ ಅಂತೂ. ಹೂವು ಅಂತೂ ಕಲರ್ ತುಂಬ ಚೆನ್ನಾಗಿದೆ ಇದ್ರದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ರಾಂಚ್ ಬಂದಿದೆ ಅಂತ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದರೆ ನಾನು ಕೊಡುವಂಥ ಲಿಕ್ವಿಡಿಂದನೇ ಕೊಡೋದು. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.